ಓಂ ಶಾಂತಿ. ಓಂ ಶಾಂತಿ. ಆತ್ಮಿಕ ಸಹೋದರ ಸಹೋದರಿಯರೇ, ಇಂದಿನ ಜ್ಞಾನಚಿಂತನೆಯನ್ನು ಆರಂಭಿಸುವ ಮುನ್ನ ಒಂದು ಅದ್ಭುತವಾದ ಪ್ರಕೃತಿಯ ಉದಾಹರಣೆಯನ್ನು ನೋಡೋಣ. ಖಂಡಿತ, ಹೇಳಿ. ಅಂದ್ರೆ ನಮಗೆಲ್ಲರಿಗೂ ಹಂಸ ಪಕ್ಷಿಯ ಬಗ್ಗೆ ಗೊತ್ತಿದೆ ಅಲ್ವಾ? ಹೌದು, ರಾಜಹಂಸ. ಅದೇ, ಆ ಪಕ್ಷಿಗೆ ಒಂದು ವಿಶೇಷವಾದ ದೈವಿ ಶಕ್ತಿ ಇದೆ ಅಂತ ಹೇಳ್ತಾರೆ. ಅದರ ಮುಂದೆ ಹಾಲು ಮತ್ತು ನೀರನ್ನು ಬೆರೆಸಿಟ್ರೆ ಅದು ಕೇವಲ ಹಾಲನ್ನು ಮಾತ್ರ ಸ್ವೀಕರಿಸುತ್ತೆ. ನೀರನ್ನು ಬಿಟ್ಬಿಡ್ತದೆ. ನಿಖರವಾಗಿ. ಅದೇ ರೀತಿ ಈ ಕಲಿಯುಗದ ಪ್ರಪಂಚದಲ್ಲಿ ಜ್ಞಾನಾಮೃತ ಮತ್ತು ವಿಷಯ ವಿಕಾರಗಳೆಂಬ ವಿಷ ಎರಡೂ ನಮ್ಮ ಮುಂದಿವೆ. ನಿಜ. ನಾವು ಸಹ ಜ್ಞಾನ ಸರೋವರದ ರಾಜಹಂಸರಾಗಿ ಕೇವಲ ಜ್ಞಾನಾಮೃತವನ್ನು ಮಾತ್ರ ಸ್ವೀಕರಿಸಬೇಕು ಮತ್ತು ವಿಕಾರಗಳೆಂಬ ಕಸವನ್ನು ಬಿಡಬೇಕು. ಇದೇ ಇಂದಿನ ನಮ್ಮ ಮುಖ್ಯ ಗುರಿ. ಹೌದು, ಈ ರಾಜಹಂಸದ ವಿವೇಕಯುತ ವೃತ್ತಿಯೇ ನಮ್ಮನ್ನು ಶ್ರೇಷ್ಠ ದೇವತೆಗಳನ್ನಾಗಿ ಮಾಡುತ್ತದೆ. ಯಾವುದನ್ನು ಸ್ವೀಕರಿಸಬೇಕು ಮತ್ತು ಯಾವುದನ್ನು ಬಿಡಬೇಕು ಎನ್ನುವ ಸ್ಪಷ್ಟತೆ ನಮಗಿರಬೇಕು. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 14 ಏಪ್ರಿಲ್ 2026. ಇಂದಿನ ಮುರಳಿಯ ಶೀರ್ಷಿಕೆ ಹೀಗಿದೆ: ಮಧುರ ಮಕ್ಕಳೇ, ದೇವತೆಗಳಾಗಬೇಕೆಂದರೆ ಅಮೃತವನ್ನು ಕುಡಿಯಿರಿ ಮತ್ತು ಕುಡಿಸಿರಿ. ಆಹಾ! ಅಮೃತವನ್ನು ಕುಡಿಯುವವರೇ ಶ್ರೇಷ್ಠಾಚಾರಿಗಳಾಗುತ್ತಾರೆ. ಈ ಸಾಲುಗಳನ್ನು ಕೇಳಿದಾಗ ಒಂದು ಪ್ರಶ್ನೆ ಮೂಡುತ್ತದೆ. ಅಂದ್ರೆ, ದೈನಂದಿನ ಜೀವನದಲ್ಲಿ ಈ ಅಮೃತ ಎಂದರೇನು? ಬಾಬಾ ಹೇಳುತ್ತಾರೆ, ಇಲ್ಲಿ ಅಮೃತ ಎಂದರೆ ಪುರಾಣ ಕಥೆಗಳಲ್ಲಿ ಬರುವಂತಹ ಭೌತಿಕ ಪಾನೀಯವಲ್ಲ. ಇದು ಪರಮಾತ್ಮನು ನೀಡುತ್ತಿರುವ ಜ್ಞಾನಾಮೃತ. ಹೌದು. ಈ ಜ್ಞಾನವನ್ನು ನಾವು ಪ್ರತಿದಿನ ಅಧ್ಯಯನ ಮಾಡುವುದು, ನಮ್ಮ ಆಲೋಚನೆಗಳಲ್ಲಿ ಅಳವಡಿಸಿಕೊಳ್ಳುವುದೇ ಅಮೃತವನ್ನು ಕುಡಿಯುವುದು. ಮತ್ತು ಈ ಜ್ಞಾನವನ್ನು ನಮ್ಮ ಸಂವಾದ ಹಾಗೂ ಪವಿತ್ರ ಕರ್ಮಗಳ ಮೂಲಕ ಇತರರಿಗೆ ಹಂಚುವುದು. ಅದೇ ಅಮೃತವನ್ನು ಕುಡಿಸುವುದು. ಇದು ನಾವು ಪ್ರತಿದಿನ ಜ್ಞಾನಾಮೃತದಿಂದ ನಮ್ಮ ಆತ್ಮವನ್ನು ಚಾರ್ಜ್ ಮಾಡಿಕೊಂಡಂತೆ ಅಲ್ವಾ? ಅಕ್ಷರಶಃ ಹೌದು. ಯಾರು ಈ ಜ್ಞಾನಾಮೃತವನ್ನು ನಿರಂತರವಾಗಿ ಪಾನ ಮಾಡುತ್ತಾರೋ ಅವರ ಆಚರಣೆಗಳು ಶ್ರೇಷ್ಠವಾಗುತ್ತವೆ. ಸರಿ, ಈಗ ಇಂದಿನ ಮುರಳಿಯ ಪ್ರಶ್ನೋತ್ತರ ವಿಭಾಗವನ್ನು ನೋಡೋಣ. ಪ್ರಶ್ನೆ ಹೀಗಿದೆ: ಹೇಳಿ. ಈ ಸಮಯದಲ್ಲಿ ಸತ್ಯಯುಗಿ ಪ್ರಜೆಗಳು ಯಾವ ಆಧಾರದ ಮೇಲೆ ತಯಾರಾಗುತ್ತಿದ್ದಾರೆ? ಬಾಬಾ ಹೇಳ್ತಾರೆ, ಯಾರು ಈ ಜ್ಞಾನವನ್ನು ಕೇಳಿ ಕೇವಲ ಪ್ರಭಾವಿತರಾಗುತ್ತಾರೋ, ಅಂದ್ರೆ ಆ ಜ್ಞಾನ ಬಹಳ ಚೆನ್ನಾಗಿದೆ, ಇಲ್ಲಿಗೆ ಬಂದ್ರೆ ಬಹಳ ಶಾಂತಿಯ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆಯೋ ಅವರು ಕೇವಲ ಪ್ರಜೆಗಳಾಗಿ ಬಿಡುತ್ತಾರೆ. ಅಂದ್ರೆ ಕೇವಲ ಜ್ಞಾನ ಚೆನ್ನಾಗಿದೆ ಅಂತ ಒಪ್ಕೊಂಡ್ರೆ ಸಾಲ್ದು ಅಂತನಾ? ಖಂಡಿತ ಸಾಲ್ದು. ಯಾರು ನಿಜವಾದ ಪರಿಶ್ರಮ ಪಟ್ಟು ರಾಜಯೋಗದ ವಿದ್ಯೆಯನ್ನು ಓದುತ್ತಾರೋ ಮತ್ತು ಅದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೋ ಅವರು ಮಾತ್ರ ಸೂರ್ಯವಂಶಿ ರಾಜರಾಣಿಯಾಗುತ್ತಾರೆ. ಓಹೋ, ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಬೇಕು ಅಲ್ವಾ? ಹೌದು. ಉದಾಹರಣೆಗೆ, ಕ್ಲಾಸ್ ಕೇಳಿ ಮರೆತು ಬಿಡುವುದಲ್ಲ. ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ನಿಂದಿಸಿದಾಗ ನಾನು ಶಾಂತ ಸ್ವರೂಪ ಆತ್ಮ ಎಂಬ ಜ್ಞಾನ ಕೇವಲ ನೆನಪಿಗೆ ಬಂದ್ರೆ ಸಾಲ್ದು. ಪ್ರಾಯೋಗಿಕವಾಗಿ ಶಾಂತವಾಗಿ ಉಳಿಯುವ ಪರಿಶ್ರಮ ಪಡಬೇಕು. ಬಹಳ ಅರ್ಥಪೂರ್ಣವಾದ ವಿವರಣೆ. ಈಗ ಮುರಳಿಯ ಮುಖ್ಯ ಸಾಲುಗಳಿಗೆ ಹೋಗೋಣ. ಬಾಬಾ ನಮಗೆ ಸಮಯದ ಮೌಲ್ಯವನ್ನು ಒಂದು ಗೀತೆಯ ಮೂಲಕ ನೆನಪಿಸ್ತಿದ್ದಾರೆ. ಗೀತೆ ಹೀಗಿದೆ: ನೀನು ರಾತ್ರಿಯನ್ನು ನಿದ್ರಿಸುತ್ತಾ ಕಳೆದೆ, ಹಗಲನ್ನು ತಿನ್ನುತ್ತಾ ಕಳೆದೆ. ನಿಜ. ಬಾಬಾ ಮುಂದುವರೆದು ಹೇಳುತ್ತಾರೆ, ಓಂ ಶಾಂತಿ. ಮಕ್ಕಳು, ಗೀತೆಯನ್ನು ಕೇಳಿದಿರಿ. ನಮ್ಮ ಜೀವನವೂ ವಜ್ರ ಸಮಾನವಾಗಿತ್ತು, ಈಗ ಕವಡೆಯಂತಾಗಿ ಬಿಟ್ಟಿದೆ. ಹೌದು. ಇದಂತೂ ಸಾಮಾನ್ಯ ಮಾತಾಗಿದೆ. ಚಿಕ್ಕ ಮಕ್ಕಳೂ ಸಹ ತಿಳಿದುಕೊಳ್ಳುತ್ತಾರೆ. ತಂದೆಯು ಚಿಕ್ಕ ಮಕ್ಕಳೂ ಸಹ ತಿಳಿದುಕೊಳ್ಳುವಷ್ಟು ಸಹಜ ರೀತಿಯಿಂದ ತಿಳಿಸುತ್ತಾರೆ. ಈ ಕವಡೆಯಂತ ಆಗಿಬಿಟ್ಟಿದೆ ಎನ್ನುವುದರ ಹಿಂದಿನ ವಾಸ್ತವವೇನೋ? ಬಾಬಾ ಹೇಳುತ್ತಾರೆ, ಕಲಿಯುಗದಲ್ಲಿ ಮನುಷ್ಯರು ತಮ್ಮ ಈ ಅಮೂಲ್ಯವಾದ ವಜ್ರ ಸಮಾನವಾದ ಜೀವನವನ್ನು ಕವಡೆಯಂತೆ, ಅಂದ್ರೆ ಸಂಪೂರ್ಣ ವ್ಯರ್ಥವಾಗಿ ಕಳೆಯುತ್ತಿದ್ದಾರೆ. ಸಮಯವನ್ನು ಹಾಳು ಮಾಡುತ್ತಿದ್ದಾರೆ. ಹೌದು. ಕೇವಲ ಲೌಕಿಕ ವ್ಯವಹಾರಗಳು, ತಿನ್ನುವುದು, ನಿದ್ರಿಸುವುದು ಮತ್ತು ವ್ಯರ್ಥ ಚಿಂತನೆಗಳಲ್ಲೇ ಇಡೀ ದಿನ ಮುಗಿದು ಹೋಗುತ್ತದೆ. ಸಮಯದ ಮಹತ್ವವನ್ನೇ ನಾವು ಮರೆತಿದ್ದೇವೆ. ಖಂಡಿತ. ಆ ಸಮಯ ಒಮ್ಮೆ ಹೋದರೆ ಮರಳಿ ಬರೋದಿಲ್ಲ. ಮುಂದಿನ ಸಾಲುಗಳಲ್ಲಿ ಬಾಬಾ ಕಥೆಗಳ ಬಗ್ಗೆ ಮಾತನಾಡಿದ್ದಾರೆ. ಸತ್ಯನಾರಾಯಣನ ಕಥೆಯನ್ನು ತಿಳಿಸುವಾಗ ಚಿಕ್ಕ ಚಿಕ್ಕ ಮಕ್ಕಳೂ ಸಹ ಕುಳಿತುಕೊಳ್ಳುತ್ತಾರೆ. ಆದರೆ ಆ ಸತ್ಸಂಗಗಳಲ್ಲಿ ಏನೆಲ್ಲವನ್ನು ತಿಳಿಸುತ್ತಾರೆಯೋ ಅವೆಲ್ಲವೂ ಕಥೆಗಳಾಗಿವೆ. ಕಥೆಯು ಜ್ಞಾನವಲ್ಲ, ಇವು ಮಾಡಲ್ಪಟ್ಟ ಕಥೆಗಳಾಗಿವೆ. ಸರಿ. ಗೀತೆಯ ಕಥೆ, ರಾಮಾಯಣದ ಕಥೆ, ಭಿನ್ನ ಭಿನ್ನ ಶಾಸ್ತ್ರಗಳಿವೆ. ಅದರ ಕಥೆಗಳನ್ನು ಕುಳಿತು ತಿಳಿಸುತ್ತಾರೆ. ಅವೆಲ್ಲವೂ ಕಥೆಗಳಾಗಿವೆ. ಕಥೆಗಳಿಂದ ಏನಾದರೂ ಲಾಭವಾಗುತ್ತದೆಯಾ? ಬಾಬಾ ಹೇಳುತ್ತಾರೆ, ಕೇವಲ ಭಕ್ತಿ ಮಾರ್ಗದ ಕಥೆಗಳನ್ನು ಕೇಳುವುದರಿಂದ ನಾವು ದೇವತೆಗಳಾಗಲು ಖಂಡಿತ ಸಾಧ್ಯವಿಲ್ಲ. ಇದು ಸತ್ಯನಾರಾಯಣನ ಅರ್ಥಾತ್ ನರನಿಂದ ನಾರಾಯಣನಾಗುವ ಸತ್ಯ ಕಥೆಯಾಗಿದೆ. ಇದನ್ನು ಕೇಳುವುದರಿಂದ ನೀವು ನರನಿಂದ ನಾರಾಯಣರಾಗಿ ಬಿಡುತ್ತೀರಿ. ಇದು ಅಮರ ಕಥೆಯೂ ಆಗಿದೆ. ಹೌದು.
ನರನಿಂದ ನಾರಾಯಣನಾಗುಮ ಈ ರಾಜಯೋಗದ ಶಿಕ್ಷಣವೇ ನಿಜವಾದ ಅಮರಕಥೆ. ಉದಾಹರಣೆಗೆ ನಮ್ಮ ಪ್ರೀತಿಯ ಬ್ರಹ್ಮ ಬಾಬಾವರನ್ನೇ ಯೋಡಿ. ಅವರು ಭಕ್ತಿಯಲ್ಲಿ ಬಾಳ ಮುಂದಿದ್ರು ಅಲ್ವಾ? ಹೌದು, ಆದರೆ ಅವರು ಭಕ್ತಿ ಮಾರ್ಗದ ಆಚರಣೆಗಳನ್ನು ಸಂಪೂರ್ಣವಾಗಿ ಬಿಟ್ಟು ಈ ಜ್ಞಾನದ ಅಧ್ಯಯನದಲ್ಲಿ ತಮ್ಮನ್ನು ಹೇಗೆ ತೊಡಗಿಸಿಕೊಂಡರು ಎಂಬುದು ನಮಗೆಲ್ಲರಿಗೂ ಪ್ರಾಯೋಗಿಕ ಉದಾಹರಣೆಯಾಗಿದೆ. ಅದ್ಭುತ. ಬಾಬಾ ಮುಂದಿನ ಸಾಲುಗಳಲ್ಲಿ ಮುಂದುವರೆದು ಹೇಳುತ್ತಾರೆ, ನೀವು ನಿಮಂತ್ರಣ ನೀಡುತ್ತೀರಿ, ಬನ್ನಿರಿ, ನಿಮಗೆ ಅಮರಕಥೆಯನ್ನು ತಿಳಿಸುತ್ತೇವೆ. ಇದರಿಂದ ನೀವು ಅಮರಲೋಕದಲ್ಲಿ ಹೋಗುತ್ತೀರಿ. ಆದರೆ ಯಾರೂ ತಿಳಿದುಕೊಳ್ಳುವುದಿಲ್ಲ. ಶಾಸ್ತ್ರಗಳ ಕಥೆಯನ್ನೇ ಕೇಳ್ತಾ ಬರ್ತಾರೆ, ಸಿಗುವುದೇನೂ ಇಲ್ಲ. ಲಕ್ಷ್ಮೀನಾರಾಯಣರ ಮಂದಿರಕ್ಕೆ ದರ್ಶನ ಮಾಡ್ಕೊಂಡು ಬರೋಣವೆಂದು ಹೋಗುತ್ತಾರೆ. ನಿಜ. ಮಹಾತ್ವರ ದರ್ಶನ ಮಾಡಿಕೊಂಡು ಬಂದೆವೆಂದು ಹೇಳುತ್ತಾರೆ. ಇದೊಂದು ಪದ್ಧತಿಯೂ ನಡೆಯುತ್ತಾ ಬಂದಿದೆ. ಋಷಿ ಮುನಿ ಮೊದಲಾದವರು ಯಾರೆಲ್ಲರೂ ಇದ್ದೂ ಹೋಗಿದ್ದಾರೆಯೋ ಅವರಿಗೆ ತಲೆಬಾಗುತ್ತಾ ಬಂದಿದ್ದಾರೆ. ಹೌದು. ರಚಯಿತ ಮತ್ತು ರಚನೆಯ ಕಥೆಯು ತಿಳಿದಿದೆಯೋ ಎಂದು ಕೇಳಿದರೆ ಇಲ್ಲವೆಂದು ಹೇಳುತ್ತಾರೆ. ಅಜ್ಞಾನದಲ್ಲಿದ್ದಾರೆ. ಹೌದು. ಈಗ ಪವಿತ್ರತೆಯ ಬಗ್ಗೆ ಬಾಬಾ ಕಠಿಣ ವಾಸ್ತವವನ್ನು ಹೇಳ್ತಾರೆ. ಭಲೆ ಯಾರು ಪ್ರದರ್ಶನೆಗೆ ಬರುವರೋ ಅವರು ಕಥೆಯನ್ನಂತೂ ಚೆನ್ನಾಗಿ ಕೇಳಿಸ್ಕೊಳ್ತಾರೆ, ಆದರೆ ಪವಿತ್ರರಾಗುವುದಿಲ್ಲ. ಸರಿ. ಈ ವಿಕಾರಗಳಲ್ಲಿ ಹೋಗುವ ಪದ್ಧತಿಯೂ ಸಹ ಅನಾದಿಯಾಗಿದೆ ಎಂದು ತಿಳಿದುಕೊಡುತ್ತಾರೆ. ಮಂದಿರಗಳಲ್ಲಿ ದೇವತೆಗಳ ಮುಂದೆ ಹೋಗಿ ತಾವು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೀರಿ ಎಂದು ಹಾಡುತ್ತಾರೆ. ಮತ್ತೆ ಹೊರಗೆ ಬಂದು ವಿಕಾರದಲ್ಲಿ ಹೋಗುವರು. ಇದು ಅನಾದಿಯಾಗಿದೆ. ಇದು ಇಲ್ಲದೆ ಪ್ರಪಂಚವು ಹೇಗೆ ನಡೆಯುವುದು ಎಂದು ಕೇಳುತ್ತಾರೆ. ಲಕ್ಷ್ಮೀನಾರಾಯಣ ಮೊದಲಾದವರಿಗೂ ಮಕ್ಕಳಿದ್ರಲ್ಲವೇ ಎನ್ನುತ್ತಾರೆ. ಇಂಥವರಿಗೇನು ಹೇಳೋದು? ಜನ ವಿಕಾರಗಳನ್ನೇ ಶಾಶ್ವತ ಅಂತ ಯಾಕೆ ಅಂದುಕೊಳ್ತಾರೆ? ಬಾಬಾ ಹೇಳ್ತಾರೆ, ಕಲಿಯುಗದಲ್ಲಿ ಮನುಷ್ಯರು ವಿಕಾರಗಳನ್ನೇ ಅನಾದಿ ಅಂತ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ದೇವತೆಗಳು ಸಹ ಮನುಷ್ಯರೇ ಆಗಿದ್ರು, ಆದ್ರೆ ಅವರು ಸಂಪೂರ್ಣ ನಿರ್ವಿಕಾರಿಗಳಾಗಿದ್ರು. ಅಂದ್ರೆ ಆಂತರಿಕ ಪವಿತ್ರತೆ. ಹೌದು. ಇದಕ್ಕೆ ನಮ್ಮ ಮಾತೇಶ್ವರಿ ಜಗದಾಂಬ ಮಮ್ಮಾರವರ ಉದಾಹರಣೆ ಅದ್ಭುತವಾಗಿದೆ. ಖಂಡಿತ. ಮಮ್ಮಾರವರ ಸ್ಥಿತಿ ಅದ್ಭುತವಾಗಿತ್ತು. ಅದೇ ಮಮ್ಮಾರವರು ಎಂಥ ಕಠಿಣ ಪರಿಸ್ಥಿತಿಯಲ್ಲೂ ಕಚೇರಿಯಲ್ಲಿ ಅಥವಾ ಮನೆಯಲ್ಲಿ ನಕಾರಾತ್ಮಕ ವಾತಾವರಣ ಇದ್ರೂ ತಮ್ಮ ದೃಷ್ಟಿ ಮತ್ತು ವೃತ್ತಿಯನ್ನು ಸಂಪೂರ್ಣ ನಿರ್ವಿಕಾರಿಯಾಗಿ ಇಟ್ಕೊಂಡಿದ್ರು. ಎಷ್ಟು ಸತ್ಯ. ಬಾಬಾ ಮುರಳಿಯಲ್ಲಿ ಮುಂದುವರಿಸ್ತಾ ಹೇಳ್ತಾರೆ, ಮನುಷ್ಯನ ಪದವಿಯಂತೂ ಕೊಡಲು ಸಾಧ್ಯವಿಲ್ಲ. ದೇವತೆಗಳು ಸಹ ಮನುಷ್ಯರಾಗಿದ್ರು. ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ಎಷ್ಟು ಸುಖಿಯಾಗಿದ್ರು. ನೀವು ಮಕ್ಕಳಿಗೆ ತಂದೆಯೂ ಬಹಳ ಸಹಜವಾದ ಮಾತನ್ನು ತಿಳಿಸುತ್ತಾರೆ. ಅವಶ್ಯವಾಗಿ ಇದೇ ಭಾರತದಲ್ಲಿಯೇ ಸ್ವರ್ಗ ಇತ್ತು, ಲಕ್ಷ್ಮೀನಾರಾಯಣರ ರಾಜ್ಯವಿತ್ತು. ಇದನ್ನಂತೂ ಎಲ್ಲರೂ ಒಪ್ಕೊಳ್ತಾರೆ. ಹೌದು. ಸತ್ಯಯುಗದಲ್ಲಿ ಇವರ ರಾಜ್ಯವಿತ್ತು. ಅಲ್ಲಿ ಯಾರೂ ದುಃಖ ಆಗಿರಲಿಲ್ಲ. ಸಂಪೂರ್ಣ ನಿರ್ವಿಕಾರಿಗಳಿದ್ರು. ಅವರ ಮಂದಿರಗಳು ದೊಡ್ಡದಾಗಿ ಮಾಡಲ್ಪಟ್ಟಿವೆ. ಅವರಿಗೆ 5000 ವರ್ಷಗಳಾಯಿತು. ಅವರು ಈಗ ಇಲ್ಲ. ನಿಜ. ಈಗಂತೂ ಕಲಿಯುಗದ ಅಂತ್ಯವಾಗಿದೆ. ಮನುಷ್ಯರು ಪರಸ್ಪರ ಹೊಡೆದಾಡುತ್ತಾ ಜಗಳವಾಡುತ್ತಾ ಆಡುತ್ತಾರೆ. ಈಗ 84 ಜನ್ಮಗಳ ಬಗ್ಗೆ ಬಾಬಾ ಹೇಳ್ತಾರೆ. ಹೇಳಿ. ಭಗವಂತನಂತೂ ಮೇಲೆ ನಿರ್ವಾಣಧಾಮದಲ್ಲಿಯೇ ಇರ್ತಾರೆ. ಮೂಲತಃ ನಾವು ಆತ್ಮರು ಅಲ್ಲಿಯೇ ಇರ್ತೇವೆ. ಪಾತ್ರವನ್ನು ಅಭಿನಯಿಸಲು ಇಲ್ಲಿಗೆ ಬರ್ತೇವೆ. ಮೊದಲು ನಾವು ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿದ್ದೆವು. ಸರಿ. ಅಲ್ಲಿ ಬಹಳ ಸುಖ ಆನಂದವಿತ್ತು. ನಂತರ ನಾವು 84 ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಯಿತು. 84 ಜನ್ಮಗಳ ಚಕ್ರವೆಂದು ಗಾಯನವೂ ಇದೆ. ಹೌದು. ನಾವು ಸೂರ್ಯವಂಶದಲ್ಲಿ 1250 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದೆವು. ಅಲ್ಲಿ ಅಪಾರ ಸುಖವಿತ್ತು. ಸಂಪೂರ್ಣ ನಿರ್ವಿಕಾರಿಗಳಾಗಿದ್ದೆವು. ವಜ್ರವೈಡೂರ್ಯಗಳ ಮಹಲುಗಳಿತ್ತು. ನಾವೇ ರಾಜ್ಯಭಾರ ಮಾಡಿದೆವು. ನಂತರ 84 ಜನ್ಮಗಳಲ್ಲಿ ಬರಬೇಕಾಯಿತು. ಈ ವಿಶ್ವದ ಚರಿತ್ರೆ, ಭೂಗೋಳದ ಚಕ್ರವು ಸುತ್ತುತ್ತಾ ಇರುತ್ತದೆ. ಅರ್ಧಕಲ್ಪ ಸುಖವಿತ್ತು. ರಾಮರಾಜ್ಯದಲ್ಲಿದ್ದೆವು. ನಂತರ ಮನುಷ್ಯರು ವೃದ್ಧಿಯಾಗುತ್ತಾ ಹೋಯಿತು. ಬಾಬಾ ಹೇಳ್ತಾರೆ, ನಾವು ಆ ಸುಖ ಶಾಂತಿಯ ಸ್ಥಿತಿಯಿಂದ ಹೇಗೆ ಯೋಗಿಗಳಿಂದ ಭೋಗಿಗಳಾಗುತ್ತಾ ಕೆಳಗಿಳಿದೆವು ಎನ್ನುವುದು ಬಹಳ ತಾರ್ಕಿಕವಾಗಿದೆ. ಹೌದು. ಅಷ್ಟೊಂದು ಸುಖದಿಂದ ನಾವು ಹೇಗೆ ಕೆಳಗಿಳಿದೆವು? ಏಕೆಂದರೆ ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಹೋದಂತೆ ಆತ್ಮದ ಕಲೆಗಳು ಕಡಿಮೆಯಾಗಿ ದೈಹಿಕ ಆಕರ್ಷಣೆಗಳಿಗೆ ವಶವಾದವು. ಆ ಪತನದ ಪರಿಣಾಮ ಏನಾಯ್ತು ಅಂತ ಬಾಬಾ ಹೇಳ್ತಾರೆ. ಸತ್ಯಯುಗದಲ್ಲಿ ಕೇವಲ 9 ಲಕ್ಷ ಜನ ಇದ್ರು. ಸತ್ಯಯುಗದ ಅಂತ್ಯದಲ್ಲಿ ವೃದ್ಧಿಯಾಗಿ 9 ಲಕ್ಷದಿಂದ 2 ಕೋಟಿಯಾಗ್ಬಿಟ್ರು. ನಂತರ 12 ಜನ್ಮಗಳು. ತ್ರೇತಾಯುಗದಲ್ಲಿ ಬಹಳ ಸುಖ ಶಾಂತಿಯಲ್ಲಿದ್ರಿ. ಒಂದೇ ಧರ್ಮವಿತ್ತು. ನಂತರ ಏನಾಯ್ತು? ರಾವಣ ರಾಜ್ಯವು ಆರಂಭವಾಯಿತು. ನಿಜ. ರಾಮರಾಜ್ಯ ಮತ್ತು ರಾವಣ ರಾಜ್ಯವನ್ನು ನೋಡಿ. ಬಹಳ ಸಹಜ ರೀತಿಯಿಂದ ತಿಳಿಸ್ತೇನೆ. ಚಿಕ್ಕ ಚಿಕ್ಕ ಮಕ್ಕಳಿಗೂ ಸಹ ಹೀಗೆ ತಿಳಿಸಬೇಕು. ಮತ್ತೇನಾಯ್ತು? ದೊಡ್ಡ ದೊಡ್ಡ ಚಿನ್ನ, ವಜ್ರ, ವೈಡೂರ್ಯಗಳ ಮಹಲುಗಳು ಭೂಕಂಪದಲ್ಲಿ ಕೆಳಗೆ ಹೊರಟೋದವು. ಸರಿ. ಭಾರತವಾಸಿಗಳು ವಿಕಾರಿಯಾದುದರಿಂದಲೇ ಭೂಕಂಪವಾಯಿತು.
ನಂತರ ರಾವಣ ರಾಜ್ಯವು ಆರಂಭವಾಯಿತು. ಪವಿತ್ರರಿಂದ ಅಪವಿತ್ರರಾಗಿಬಿಟ್ಟರು. ಇದಕ್ಕೆ ಚಿನ್ನದ ಲಂಕೆಯು ಕೆಳಗಡೆ ಹೊರಟು ಹೋಯಿತು ಅಂತ ಹೇಳುತ್ತಾರೆ. ಸ್ವಲ್ಪವಾದರೂ ಉಳಿದಿರಬೇಕಲ್ಲವೇ? ಅದರಿಂದ ಮಂದಿರ ಇತ್ಯಾದಿಗಳನ್ನು ಕಟ್ಟಿಸಿರುತ್ತಾರೆ. ಭಕ್ತಿ ಮಾರ್ಗವು ಆರಂಭವಾಯಿತು. ಮನುಷ್ಯರು ವಿಕಾರಿಯಾಗತೊಡಗಿದಲು. ಬಾಬಾ ಹೇಳುತ್ತಾರೆ, ನಮ್ಮ ಆಂತರಿಕ ವಿಕಾರಗಳೇ ಹೊರಗಿನ ಪ್ರಕೃತಿಯ ಮೇಲೆ ಪ್ರಭಾವ ಬೀರಿ ಭೂಕಂಪದಂತಹ ವಿಕೋಪಗಳಿಗೆ ಕಾರಣವಾಯಿತು. ಖಂಡಿತ. ಬಾಬಾ ಮುಂದುವರಿಸ್ತಾರೆ, ನಂತರ ರಾವಣ ರಾಜ್ಯವೂ ನಡೆಯಿತು. ಆಗಿನಿಂದ ಆಯುಸ್ಸು ಕಡಿಮೆಯಾಯಿತು. ನಾವು ನಿರ್ವಿಕಾರಿ ಯೋಗಿಗಳಿಂದ ವಿಕಾರಿ ಭೋಗಿಗಳಾಗಿ ಬಿಟ್ಟೆವು. ಯಥಾ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ವಿಕಾರಿಗಳಾಗಿ ಬಿಟ್ಟರು. ಈ ಕಥೆಯು ಎಷ್ಟು ಸಹಜವಾಗಿದೆ. ಚಿಕ್ಕ ಚಿಕ್ಕ ಕನ್ಯರು ಈ ಕಥೆಯನ್ನು ತಿಳಿಸಿದ್ದೇ ಆದರೆ ದೊಡ್ಡ ದೊಡ್ಡ ವ್ಯಕ್ತಿಗಳೂ ಸಹ ತಲೆ ತಗ್ಗಿಸುವರು. ಹೌದು. ಈಗ ತಂದೆಯು ಕುಳಿತು ತಿಳಿಸ್ತಾರೆ, ಅವರೇ ಜ್ಞಾನಸಾಗರ, ಪತಿತ ಪಾವನನಾಗಿದ್ದಾರೆ. ಒಳ್ಳೆಯದು, ದ್ವಾಪರದಲ್ಲಿ ಭೋಗಿ ಪತಿತರಾಗಿಬಿಟ್ಟರು. ಆಗ ಅನ್ಯಧರ್ಮಗಳು ಪ್ರಾರಂಭವಾಗುತ್ತಾ ಹೋಯಿತು. ಸರಿ. ಯಾವ ಅಮೃತದ ನಶೆಯಿತ್ತೋದು ಸಮಾಪ್ತಿಯಾಯಿತು. ಜಗಳ ಕಲಹಗಳಾಗತೊಡಗಿತು. ದ್ವಾಪರದಿಂದ ಹಿಡಿದು ನಾವು ಕೆಳಗಿಳಿಯುತ್ತಲೇ ಬಂದೆವು. ಕಲಿಯುಗದಲ್ಲಿ ನಾವು ಇನ್ನೂ ವಿಕಾರಿಗಳಾದೆವು. ನಿಜ. ಕಲ್ಲಿನ ಮೂರ್ತಿಗಳನ್ನು ಮಾಡುತ್ತಲೇ ಬಂದೆವು. ಹನುಮಂತ, ಗಣೇಶನ ಕಲ್ಲು ಬುದ್ಧಿಯವರಾದ ಕಾರಣ ಕಲ್ಲಿನ ಪೂಜೆಯನ್ನೇ ಮಾಡಲು ಆರಂಭಿಸಿದೆವು. ಭಗವಂತನು ಕಲ್ಲು ಮಣ್ಣಿನಲ್ಲಿದ್ದಾರೆಂದು ತಿಳಿದುಕೊಂಡಿದ್ದೆವು. ಬಾಬಾ ಹೇಳ್ತಾರೆ, ಕಲ್ಲು ಬುದ್ಧಿಯವರಾಗಿ ನಾವು ಆ ದೈವೀ ಸ್ವರೂಪವನ್ನು ಮರೆತು ಕಲ್ಲಿನ ಮೂರ್ತಿಗಳ ಪೂಜೆ ಮಾಡಲು ಶುರು ಮಾಡಿದ್ವಿ. ಬಾಬಾ ಮುಂದುವರಿಸ್ತಾರೆ. ತಂದೆಯೂ ತಿಳಿಸ್ತಾರೆ, ಹೀಗೆ ಮಾಡ್ತಾ ಮಾಡ್ತಾ ಭಾರತದ ಸ್ಥಿತಿಯು ಹೇಗಾಯಿತು. ಮತ್ತೆ ಪುನಃ ತಂದೆಯು ಬಂದು ವಿಷವನ್ನು ಬಿಡಿ, ಅಮೃತವನ್ನು ಪಾನ ಮಾಡಿ ಮತ್ತೆ ರಾಜ್ಯಭಾಗ್ಯವನ್ನು ಪಡೆಯಿರಿ. ಹೌದು. ವಿಷವನ್ನು ಬಿಟ್ಟು ನೀವು ಮನುಷ್ಯರಿಂದ ದೇವತೆಗಳಾಗುವಿರಿ. ಆದರೆ ವಿಷವನ್ನು ಬಿಡುವುದೇ ಇಲ್ಲ. ವಿಷಕ್ಕಾಗಿ ಎಷ್ಟೊಂದು ಹೊಡೆಯುತ್ತಾರೆ, ತೊಂದರೆ ಕೊಡುತ್ತಾರೆ. ಆದ್ರಿಂದಲೇ ದ್ರೌಪದಿಯು ಕರೆದಳಲ್ವೇ? ಸರಿ. ನೀವೀಗ ತಿಳಿದುಕೊಂಡಿದ್ದೀರಿ, ಅಮೃತವನ್ನು ಕುಡಿಯದ ವಿನಃ ನಾವು ದೇವತೆಗಳಾಗುವುದು ಹೇಗೆ? ಸತ್ಯುಗದಲ್ಲಂತೂ ರಾವಣನೂ ಇರುವುದಿಲ್ಲ. ಆಹಾ. ತಂದೆಯು ತಿಳಿಸ್ತಾರೆ, ಎಲ್ಲಿಯವರೆಗೆ ಶ್ರೇಷ್ಠಾಚಾರಿಗಳಾಗುವುದಿಲ್ಲವೋ ಅಲ್ಲಿಯವರೆಗೂ ಸತ್ಯಯುಗದಲ್ಲಿ ಬರಲು ಸಾಧ್ಯವಿಲ್ಲ. ಯಾರು ಶ್ರೇಷ್ಠಾಚಾರಿಗಳಾಗಿದ್ದರೋ ಅವರು ಭ್ರಷ್ಟಾಚಾರಿಗಳಾಗಿದ್ದಾರೆ. ಪುನಃ ಈಗ ಅಮೃತವನ್ನು ಕುಡಿದು ಶ್ರೇಷ್ಠಾಚಾರಿಗಳಾಗಬೇಕಾಗಿದೆ. ನನ್ನನ್ನೇ ನೆನಪು ಮಾಡಿ ಎಂದು ತಂದೆಯೂ ಹೇಳ್ತಾರೆ. ಗೀತೆಯನ್ನು ಮರೆತು ಬಿಟ್ಟೀರಾ? ಗೀತೆಯನ್ನು ರಚನೆಯನ್ನು ನಾನು ಮಾಡಿದೇನು. ಹೆಸರನ್ನಂತೂ ಕೃಷ್ಣನದನ್ನು ಹಾಕ್ಬಿಟ್ರಿ. ಹೌದು. ಈಗ ಚಿತ್ರದ ಮೂಲಕ ಸೇವೆಯ ಬಗ್ಗೆ ಬಾಬಾ ಹೇಳ್ತಾರೆ. ಈ ಲಕ್ಷ್ಮೀನಾರಾಯಣರಿಗೆ ಯಾರು ರಾಜ್ಯ ಪದವಿಯನ್ನು ಕೊಟ್ರೋ ಅವಶ್ಯವಾಗಿ ಭಗವಂತನೇ ಕೊಟ್ಟಿರಬೇಕು. ನಿಜ. ಹಿಂದಿನ ಜನ್ಮದಲ್ಲಿ ಭಗವಂತನು ರಾಜಯೋಗವನ್ನು ಕಲಿಸಿದರು. ನಂತರ ಹೆಸರನ್ನು ಕೃಷ್ಣನದನ್ನು ಹಾಕಿದರು. ಅಂದಾಗ ತಿಳಿಸಿಕೊಡಲು ಅಭ್ಯಾಸ ಮಾಡಬೇಕಾಗಿದೆ. ಬಹಳ ಸಹಜವಾದ ಕಥೆಯಾಗಿದೆ. ಸರಿ. ಇದನ್ನು ತಿಳಿಸಲು ತಂದೆಗೆ ಎಷ್ಟು ಸಮಯ ಹಿಡಿಸಿತು? ಅರ್ಧಗಂಟೆಯಲ್ಲಿ ಇಷ್ಟೂ ಸಹಜವಾದ ಮಾತು ಸಹ ಅರ್ಥವಾಗುವುದಿಲ್ಲವೇ? ಆದ್ದರಿಂದ ತಂದೆಯೂ ತಿಳಿಸ್ತಾರೆ, ಕೇವಲ ಒಂದು ಚಿಕ್ಕ ಕಥೆಯನ್ನಾಗಿ ಮಾಡಿ ಅನ್ಯರಿಗೆ ತಿಳಿಸಿಕೊಡಬೇಕು. ಬಾಬಾ ಹೇಳ್ತಾರೆ, ನಾವು ಈ ಬ್ಯಾಜ್ ಅಥವಾ ಚಿತ್ರವನ್ನು ಬಳಸಿ ಚಿಕ್ಕ ಮಕ್ಕಳಿಗೂ ಸಹ ಈ ಸಹಜ ಜ್ಞಾನವನ್ನು ಅರ್ಥ ಮಾಡಿಸಬಹುದು. ಇಲ್ಲಿ ಚಿತ್ರವನ್ನು ಹಿಡಿದುಕೊಳ್ಳಿ. ಸತ್ಯಯುಗದಲ್ಲಿ ಲಕ್ಷ್ಮೀನಾರಾಯಣರ ರಾಜ್ಯ, ನಂತರ ರಾಮಸೀತೆಯರ ರಾಜ್ಯ, ನಂತರ ದ್ವಾಪರ ಯುಗದಲ್ಲಿ ರಾವಣ ರಾಜ್ಯವು ಪ್ರಾರಂಭವಾಯಿತು. ಎಷ್ಟು ಸಹಜವಾದ ಕಥೆಯಾಗಿದೆ. ಹೌದು. ಸೇವೆಯು ತುಂಬಾ ಸರಳವಾಗಿದೆ. ಬಾಬಾ ಕುಮಾರಿಯರ ಜವಾಬ್ದಾರಿಯ ಬಗ್ಗೆಯೂ ಹೇಳ್ತಾರೆ. ಅವಶ್ಯವಾಗಿ ನಾವು ದೇವತೆಗಳಾಗಿದ್ದೆವು. ಕ್ಷತ್ರಿಯರು, ವೈಶ್ಯ, ನಂತರ ಶೂದ್ರರಾದೆವು. ಈಗ ತಮ್ಮನ್ನು ದೇವತೆಗಳು ಎಂದು ತಿಳಿಯದ ಕಾರಣ ಹಿಂದೂ ಎಂದು ಹೇಳಿಬಿಡುತ್ತಾರೆ. ಧರ್ಮಶ್ರೇಷ್ಠ, ಕರ್ಮಶ್ರೇಷ್ಠದಿಂದ ಕರ್ಮಭ್ರಷ್ಟರಾಗಿದ್ದೇವೆ. ನಿಜ. ಹೀಗೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ಭಾಷಣ ಮಾಡಿ ಸಭೆಯಲ್ಲಿ ಮತ್ತೊಮ್ಮೆ ಹೇಳಿ ಎಂದು ಹೇಳಿಸಿಕೊಳ್ಳಬೇಕು. ತಂದೆಯೂ ಎಲ್ಲ ಸೇವಾ ಕೇಂದ್ರದವರೆಗೂ ತಿಳಿಸುತ್ತಿದ್ದಾರೆ. ಈಗ ದೊಡ್ಡ ದೊಡ್ಡವರು ಕಲಿಯದಿದ್ದರೆ ಚಿಕ್ಕ ಚಿಕ್ಕ ಕುಮಾರಿಯರಿಗೆ ಕಲಿಸಿಕೊಡಿ. ಕುಮಾರಿಯರ ಹೆಸರು ಸಹ ಇದೆ. ದೆಹಲಿ ಮತ್ತು ಬಾಂಬೆಯಲ್ಲಿ ಬಹಳ ಒಳ್ಳೊಳ್ಳೆಯ ಕುಮಾರಿಯರಿದ್ದಾರೆ. ವಿದ್ಯಾವಂತರೂ ಆಗಿದ್ದಾರೆ. ಅವರೀಗ ಎದ್ದು ನಿಲ್ಲಬೇಕಾಗಿದೆ. ಎಷ್ಟೊಂದು ಸೇವೆ ಮಾಡಬಹುದು. ಹೌದು. ಕುಮಾರಿಯರು ಎದ್ದು ನಿಂತರೆ ಹೆಸರು ಪ್ರಸಿದ್ಧವಾಗಿ ಬಿಡುವುದು. ಸಾಹುಕಾರ ಮನೆಯವರು ಧೈರ್ಯವನ್ನಿಡುವುದು ಬಹಳ ವಿರಳ. ಅವರಿಗೆ ಸಾಹುಕಾರತನದ ನಶೆ ಇರುತ್ತದೆ. ವರದಕ್ಷಿಣೆ ಸಿಗುತ್ತದೆ ಎಂದ್ರೆ ಸಾಕು. ಸರಿ. ಕುಮಾರಿಯರು ವಿವಾಹ ಮಾಡಿಕೊಂಡು ಮುಖ ಕಪ್ಪು ಮಾಡಿಕೊಂಡು ಎಲ್ಲರ ಮುಂದೆ ತಲೆಬಾಗಬೇಕಾಗುತ್ತದೆ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ, ಆದರೆ ಪಾರಸಬುದ್ಧಿಯಾಗುವ ವಿಚಾರವೇ ಬರುವುದಿಲ್ಲ. ನೋಡಿ, ಕೆಲವರು ಓದುವುದೇ ಬರುವುದಿಲ್ಲ ಅಂತಹವರು ಸಹ MP, MLAಗಳಾಗಿದ್ದಾರೆ. ವಿದ್ಯೆಯಿಂದ ಏನೇನೆಲ್ಲ ಆಗಿಬಿಡುತ್ತಾರೆ. ಈ ವಿದ್ಯೆಯು ಬಹಳ ಸಹಜವಾಗಿದೆ. ಬಹಳ ಒಳ್ಳೊಳ್ಳೆಯ ಕುಮಾರಿಯರೇ ಇದ್ದಾರೆ, ಆದರೆ ಅವರಿಗೆ ಅವರದೇ ನಶೆ ಏರಿದೆ.
ನಿಜ. ಸ್ವಲ್ಪ ಕೆಲಸ ಮಾಡಿದ್ರೂ ಸಹ ನಾವು ತುಂಬಾ ಕೆಲಸ ಮಾಡಿದೆವು ಎಂದು ತಿಳಿದುಕೊಳ್ಳುತ್ತಾರೆ. ಈಗಂತೂ ಬಹಳಷ್ಟು ಸೇವೆ ಇದೆ. ಇತ್ತೀಚೆಗೆ ಕುಮಾರಿಯಳು ಬಹಳ ಫ್ಯಾಷನ್ನಲ್ಲಿಯೇ ಇರುತ್ತಾರೆ. ಆಹಾ. ಅಲ್ಲಂತೂ ಸ್ವಾಭಾವಿಕ ಸೌಂದರ್ಯವಿರುತ್ತದೆ. ಇಲ್ಲಿ ಎಷ್ಟೊಂದು ಕೃತಕವಾದ ಸೌಂದರ್ಯವನ್ನು ಮಾಡಿಕೊಳ್ಳುತ್ತಿರುತ್ತಾರೆ. ಕೇವಲ ಕೂದಲಿಗಾಗಿಯೇ ಎಷ್ಟೊಂದು ಹಣವನ್ನು ಕೊಡುತ್ತಾರೆ. ಇದು ಮಾಯೆಯ ಪಾಂಪ್ ಆಗಿದೆ. ಬಾಬಾ ಹೇಳ್ತಾರೆ, ಕುಮಾರಿಯರು ಈ ತಾತ್ಕಾಲಿಕ ಫ್ಯಾಷನ್ ಮತ್ತು ವರದಕ್ಷಿಣೆಯ ಭ್ರಮೆಯನ್ನು ಬಿಟ್ಟುಬಿಡಬೇಕು. ಹೌದು, ಬಾಹ್ಯ ಆಡಂಬರ ಮಾಯೆಯ ಪಾಂಪ್ ಅಲ್ವಾ? ಖಂಡಿತ. ಈ ಆಕರ್ಷಣೆಗಳನ್ನು ಬಿಟ್ಟು ಈ ಬೇಹದ್ದಿನ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು. ಮುರಳಿಯಲ್ಲಿ ಉಲ್ಲೇಖಿಸಿರುವಂತೆ ನಮ್ಮ ಕುಮಾರಿಕಾ ದಾದೀಜಿ, ಜಾನಕಿ ದಾದೀಜಿಯವರ ಉದಾಹರಣೆ ನೋಡಿ. ಅವರು ಎಷ್ಟು ನಮ್ರತೆಯಿಂದ ಸೇವೆ ಮಾಡಿದ್ರು. ಹೌದು, ಅವರು ಬಾಹ್ಯ ಸೌಂದರ್ಯಕ್ಕೆ ಮಾರು ಹೋಗದೆ ಸೇವಾ ಕೇಂದ್ರಗಳನ್ನು ಅತ್ಯಂತ ಯಶಸ್ವಿಯಾಗಿ ಸಂಭಾಳಿಸಿದ್ರು. ಬಹಳ ಅದ್ಭುತವಾದ ಮಾತು. ಬಾಬಾ ಮುಂದುವರೆಸ್ತಾರೆ, ಮಾಯಾರಾವಣ ರಾಜ್ಯದ ಪತನ ಮತ್ತು ರಾಮರಾಜ್ಯದ ಉತ್ಥಾನ. ಇಡ ರಾಮರಾಜ್ಯವು ಸ್ಥಾಪನೆ ಆಗುತ್ತಿದೆ, ಆದರೆ ಸ್ವಲ್ಪ ಪರಿಶ್ರಮ ಪಡಬೇಕಾಗಿದೆ. ನೀವು ಏನಾಗ್ತೀರಿ? ವಿದ್ಯೆಯನ್ನು ಓದ್ದೇ ಇದ್ರೆ ಅಲ್ಲಿ ಹೋಗಿ ಚಿಕ್ಕ ಪದವಿಯ ಪ್ರಜೆಗಳಾಗ್ಬಿಡ್ತೀರಿ. ಇತ್ತೀಚಿನ ದೊಡ್ಡ ದೊಡ್ಡ ಮನುಷ್ಯರು ಅಲ್ಲಿ ಹೋಗಿ ಪ್ರಜೆಗಳಾಗಿ ಬರ್ತಾರೆ. ಹೌದು. ಸಾಹುಕಾರರು ಕೇವಲ ಚೆನ್ನಾಗಿದೆ ಎಂದು ತಮ್ಮ ವ್ಯಾಪಾರದಲ್ಲಿಯೇ ಇರ್ತಾರೆ. ಬಹಳ ಒಳ್ಳೆಯ ಪ್ರಭಾವ ಬೀರುತ್ತೆ, ಆದ್ರೆ ಮತ್ತೇನು? ಕೊನೆಯಲ್ಲಿ ಏನಾಗುವುದು? ಅಲ್ಲಿಗೆ ಹೋಗಿ ಪ್ರಜೆಗಳಾಗ್ತಾರೆ. ನಿಜ. ಪ್ರಭಾವಿತರಾಗುವುದು ಎಂದ್ರೆ ಪ್ರಜೆಗಳಾಗುವುದಾಗಿದೆ. ಯಾರು ಪರಿಶ್ರಮ ಪಡುತ್ತಾರೆಯೋ ಅವರು ರಾಮರಾಜ್ಯದಲ್ಲಿ ಬರುತ್ತಾರೆ. ತಿಳಿದುಕೊಳ್ಳುವುದು ಸಹಜವಾಗಿದೆ. ಈ ಕಥೆಯ ನಶೆಯಲ್ಲಿ ಯಾರಿದ್ದರೂ ಸಹ ದೋಣಿಯೂ ಪಾರಾಗಿಬಿಡುವುದು. ನಾವು ಶಾಂತಿಧಾಮಕ್ಕೆ ಹೋಗ್ತೇವೆ, ನಂತರ ಸುಖಧಾಮಕ್ಕೆ ಬರುತ್ತೇವೆ ಎಂದು ನೆನಪು ಮಾಡುತ್ತಾ ಇದ್ರೆ ಸಾಕು. ಶ್ರೇಷ್ಠ ಪದವಿಯನ್ನು ಪಡೆಯಬಹುದು. ವಿದ್ಯೆಯ ಮೇಲೆ ಗಮನ ಕೊಡಬೇಕಾಗಿದೆ, ಚಿತ್ರವೂ ಕೈಯಲ್ಲಿರಬೇಕಾಗಿದೆ. ಆಹಾ. ಹೇಗೆ ಬಾಬಾರವರು ಲಕ್ಷ್ಮೀನಾರಾಯಣನ ಪೂಜೆ ಮಾಡುತ್ತಿದ್ದಾಗ ಅವರ ಜೇಬಿನಲ್ಲಿ ಚಿತ್ರವಿರುತ್ತಿತ್ತು, ಹಾಗೆಯೇ ಚಿತ್ರ ಚಿಕ್ಕದಾಗಿಯೂ ಇದೆ ಹಾಗೂ ಲಾಕೆಟ್ನಲ್ಲಿಯೂ ಸಹ ಇದೆ. ಇದರ ಬಗ್ಗೆ ತಿಳಿಸಬೇಕಾಗಿದೆ. ಇವರು ತಂದೆಯಾಗಿದ್ದಾರೆ, ಇವರ ಮೂಲಕ ಆಸ್ತಿಯೂ ಸಿಗುತ್ತಿದೆ. ಈಗ ಪವಿತ್ರರಾಗಿ ತಂದೆಯನ್ನು ನೆನಪು ಮಾಡಬೇಕು. ಈ ಬ್ಯಾಡ್ಜ್ನಲ್ಲಿ ಎಷ್ಟೊಂದು ಜ್ಞಾನವಿದೆ, ಇದರಲ್ಲಿ ಸಂಪೂರ್ಣ ಜ್ಞಾನವಿದೆ. ಇದರ ಬಗ್ಗೆ ತಿಳಿಸುವುದು ಬಹಳ ಸಹಜವಾಗಿದೆ. ಹೌದು. ಸೆಕೆಂಡಿನಲ್ಲಿ ತಂದೆಯಿಂದ ಸ್ವರ್ಗದ ಜೀವನ್ಮುಕ್ತಿಯ ಆಸ್ತಿಯೂ ಸಿಗುತ್ತದೆ. ಇದನ್ನು ಯಾರು ತಿಳಿಸಿದ್ರೂ ಸಹ ಜೀವನ್ಮುಕ್ತಿ ಪದವಿಯ ಅಧಿಕಾರಿಗಳಾಗಿ ಬಿಡುತ್ತಾರೆ. ಬಾಕಿ ವಿದ್ಯಾನುಸಾರ ಶ್ರೇಷ್ಠ ಪದವಿಯನ್ನು ಪಡೆಯುತ್ತೀರಿ. ಸರಿ. ಸ್ವರ್ಗದಲ್ಲಂತೂ ಬರ್ತೀರಲ್ವೇ, ಕೊನೆಯಲ್ಲಂತೂ ಬರ್ಬೇಕಲ್ವೇ? ವೃದ್ಧಿ ಆಗಲೇಬೇಕಾಗಿದೆ. ದೇವೀದೇವತಾ ಧರ್ಮವೂ ಶ್ರೇಷ್ಠವಾಗಿದೆ, ಅವರಂತೂ ಆಗುತ್ತಾರಲ್ವೇ? ನಿಜ. ಲಕ್ಷಾಂತರ ಲೆಕ್ಕದಲ್ಲಿ ಪ್ರಜೆಗಳಾಗುತ್ತಾರೆ. ಸೂರ್ಯವಂಶಿಯಾಗುವುದರಲ್ಲಿಯೇ ಪರಿಶ್ರಮವಿದೆ. ಸರ್ವೀಸ್ ಮಾಡುವವರೇ ಒಳ್ಳೆಯ ಪದವಿಯನ್ನು ಪಡೆಯುತ್ತಾರೆ. ಇವರ ಹೆಸರುಗಳೂ ಸಹ ಪ್ರಸಿದ್ಧವಾಗಿದೆ. ಕುಮಾರಿಕಾ ದಾದೀಜಿ, ಜಾನಕಿ ದಾದೀಜಿ ಚೆನ್ನಾಗಿ ಸೇವಾ ಕೇಂದ್ರವನ್ನು ಸಂಭಾಲನೆ ಮಾಡುತ್ತಿದ್ದಾರೆ. ಯಾವುದೇ ತರಹದ ತೊಂದರೆಯಿಲ್ಲ. ಈಗ ಮುರಳಿಯ ಕೊನೆಯ ಅತ್ಯಂತ ಪ್ರಮುಖವಾದ ಸಾಲುಗಳನ್ನು ಓದ್ತೇನೆ. ತಂದೆಯು ತಿಳಿಸುತ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಮಾತನಾಡಬೇಡಿ ಎಂದು ಹೇಳುತ್ತಾರೆ. ಆದರೂ ಸಹ ಏನೇನೋ ಮಾತನಾಡುತ್ತಾರೆ. ಅಂಥವರಲ್ಲಿ ಹೋಗಿ ಏನಾಗ್ತಾರೆ? ಇಷ್ಟು ಸಹಜವಾದ ಸರ್ವೀಸನ್ನು ಸಹ ಮಾಡುವುದಿಲ್ಲ. ಚಿಕ್ಕ ಚಿಕ್ಕ ಮಕ್ಕಳು ಸಹ ಇದನ್ನು ಅರ್ಥ ಮಾಡಿಸಬಹುದು, ಅನ್ಯರಿಗೂ ತಿಳಿಸಲಬಹುದು. ಮಂಗಳ ಸೈನ್ಯವು ಪ್ರಸಿದ್ಧವಾಗಿದೆಯಲ್ಲವೇ? ಹೌದು. ರಾವಣನ ಜೈಲಿನಲ್ಲಿ ಸಿಕ್ಕಿಹಾಕಿಕೊಂಡಿರುವ ಸೀತೆಯರನ್ನು ಬಿಡಿಸಬೇಕಾಗಿದೆ. ಏನೇನೆಲ್ಲ ಕಥೆಗಳನ್ನು ಮಾಡಿಬಿಟ್ಟಿದ್ದಾರೆ. ಈ ರೀತಿ ಯಾರಾದ್ರೂ ಭಾಷಣ ಮಾಡಬೇಕಾಗಿದೆ. ಸರಿ. ಉಳಿದಂತೆ ಇಂಥವರು ಬಹಳ ಪ್ರಭಾವಿತರಾದರು ಎಂದು ಹೇಳುತ್ತಾರಷ್ಟೇ. ನೀವು ಏನಾಗಲು ಬಯಸುತ್ತೀರೆಂದು ಕೇಳಿರಿ, ಕೇವಲ ಜ್ಞಾನವು ಚೆನ್ನಾಗಿದೆ ಎಂದು ಹೇಳುತ್ತಾರೆ. ತಾವು ಏನನ್ನೂ ತಿಳಿದುಕೊಳ್ಳುವುದಿಲ್ಲವೆಂದರೆ ಇದರಿಂದ ಲಾಭವೇನು? ಒಳ್ಳೆಯದು. ಬಾಬಾ ಹೇಳ್ತಾರೆ, ನಾವು ಕೆಟ್ಟದ್ದನ್ನು ನೋಡಬಾರದು ಮತ್ತು ಮಾತನಾಡಬಾರದು. ಆದರೆ ಪ್ರಾಯೋಗಿಕವಾಗಿ ದೂರದರ್ಶನ, ಸಾಮಾಜಿಕ ಜಾಲತಾಣಗಳ ಯುಗದಲ್ಲಿ ನಮ್ಮನ್ನು ನಾವು ಹೇಗೆ ರಕ್ಷಿಸಿಕೊಳ್ಳಬೇಕು? ನೋಡಿ, ನಾವು ಎಲ್ಲಾ ಮಾಹಿತಿಗಳನ್ನು ನಮ್ಮ ಮೆದುಳಿನ ಒಳಗೆ ಬಿಡಬಾರದು. ಇತರರ ಬಗ್ಗೆ ವ್ಯರ್ಥ ಮಾತುಗಳು ಅಂದ್ರೆ ಗಾಸಿಪ್ ಮಾಡುವ ಅಭ್ಯಾಸವನ್ನು ಬಿಡಬೇಕು. ಹೌದು, ಹಂಸಪಕ್ಷಿ ಆಗಿ ಅಲ್ವಾ? ಖಂಡಿತ. ಈ ರೀತಿ ನಮ್ಮನ್ನು ನಾವು ರಕ್ಷಿಸಿಕೊಳ್ತಾ ಅಜ್ಞಾನದ ಜೈಲಿನಲ್ಲಿರುವ ಇತರ ಸೀತೆಯರನ್ನು ಸಹ ಜ್ಞಾನದ ಬೆಳಕಿನಿಂದ ಬಿಡಿಸಬೇಕು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಶುಭ ಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ಸಹೋದರ ಸಹೋದರಿಯರೇ, ಇಂದಿನ ಮುರಳಿಯಿಂದ ನಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾದ ಮುಖ್ಯ ಸಾರವನ್ನು ಈಗ ನೋಡೋಣ. ಬಾಬಾ ಹೇಳುವ ಮೊದಲ ಧಾರಣೆಯ ಪಾಯಿಂಟ್ ಹೀಗಿದೆ. ಹೇಳಿ. ಪಾರಸಬುದ್ಧಿಯವರಾಗಲು ವಿದ್ಯೆಯ ಮೇಲೆ ಸಂಪೂರ್ಣ ಗಮನವನ್ನಿಡಬೇಕಾಗಿದೆ.
ಶ್ರೀಮತದಂತೆ ಓದಿ ಮತ್ತು ಓದಿಸಬೇಕಾಗಿದೆ. ಅಲ್ಪಕಾಲದ ಸಾಹುಕಾರಿ ನಶೆ, ಫ್ಯಾಷನ್ ಅನ್ನು ಬಿಟ್ಟು ಬೇಹದ್ದಿನ ಸೇವೆಯಲ್ಲಿ ತೊಡಗಬೇಕಾಗಿದೆ. ಬಾಬಾ ಹೇಳ್ತಾರೆ, ನಾವು ಪಾರಸ ಬುದ್ಧಿಯವರಾಗಬೇಕಾದ್ರೆ ಕೇವಲ ಬಾಹ್ಯ ಆಡಂಬರ ಮತ್ತು ಫ್ಯಾಷನ್ ಬಿಟ್ಟು ಸಂಪೂರ್ಣವಾಗಿ ಜ್ಞಾನದ ವಿದ್ಯೆಯ ಮೇಲೆ ಗಮನ ಕೊಡಬೇಕು ಮತ್ತು ಬೇಹದ್ದಿನ ಸೇವೆಯಲ್ಲಿ ತೊಡಗಬೇಕು. ಖಂಡಿತ. ಧಾರಣೆಯ 2ನೇ ಪಾಯಿಂಟ್, ಕೆಟ್ಟದ್ದನ್ನು ಕೇಳಬೇಡಿ, ಕೆಟ್ಟದ್ದನ್ನು ನೋಡಬೇಡಿ. ಯಾವುದೇ ವ್ಯರ್ಥ ಮಾತು ಮಾತನಾಡಬಾರದು. ನಿಜ. ಯಾರ ಮೇಲೆಯೂ ಪ್ರಭಾವಿತರಾಗಬಾರದು. ಎಲ್ಲರಿಗೂ ಸತ್ಯನಾರಾಯಣನ ಚಿಕ್ಕ ಕಥೆಯನ್ನು ತಿಳಿಸಬೇಕಾಗಿದೆ. ಬಾಬಾ ಹೇಳ್ತಾರೆ, ಇದು ನಮ್ಮ ಇಂದ್ರಿಯಗಳ ಮೇಲಿನ ನಿಯಂತ್ರಣದ ಬಗ್ಗೆ ಇದೆ. ಯಾರ ನಕಾರಾತ್ಮಕತೆಗೂ ನಾವು ಪ್ರಭಾವಿತರಾಗಬಾರದು. ನಮ್ಮ ದೃಷ್ಟಿ, ಮಾತು ಸದಾ ಜ್ಞಾನಯುಕ್ತವಾಗಿರಬೇಕು. ಹೌದು. ಇಂದಿನ ವರದಾನ, ನವಜೀವನದ ಸ್ಮೃತಿಯಿಂದ ಕರ್ಮೇಂದ್ರಿಯಗಳ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಮರುಜೀವಾಭವ. ಮರುಜೀವ ಎಂದರೆ ಹಳೆಯ ಸಂಸ್ಕಾರಗಳಿಂದ ಸಾಯುವುದು. ಈ ಹೊಸ ಜೀವನದಲ್ಲಿ ನಮ್ಮ ಕಣ್ಣು, ಕಿವಿ, ಬಾಯಿ ನಮ್ಮ ನಿಯಂತ್ರಣದಲ್ಲಿರಬೇಕು ಎಂದು ಬಾಬಾ ಹೇಳ್ತಾರೆ. ಇಂದಿನ ಸ್ಲೋಗನ್, ಅಮೃತ ವೇಳೆಯಲ್ಲಿ ಹೃದಯದಲ್ಲಿ ಪರಮಾತ್ಮನ ಸ್ನೇಹವನ್ನು ಸಮಾವೇಶ ಮಾಡಿಕೊಳ್ಳುತ್ತೀರೆಂದರೆ ಮತ್ತಾವುದೇ ಸ್ನೇಹವು ಆಕರ್ಷಿಸಲು ಸಾಧ್ಯವಿಲ್ಲ. ಮುಂಜಾನೆಯ ಅಮೃತವೇಳೆ ಯೋಗದ ಶಕ್ತಿ ಹೇಗೆ ಇಡೀ ದಿನ ಬೇರೆ ಯಾವುದೇ ಆಕರ್ಷಣೆಯಿಂದ ನಮ್ಮನ್ನು ಕಾಪಾಡುತ್ತದೆ ಎಂದು ಬಾಬಾ ತಿಳಿಸುತ್ತಿದ್ದಾರೆ. ಖಂಡಿತ. ಇಂದಿನ ಅವ್ಯಕ್ತ ಇಶಾರೆ, ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ ಸಂಘಟನೆಯಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ನಮ್ರಚಿತ್ತೆಯ ಸಿಂಹಾಸನ ಮೇಲೆ ವಿರಾಜಮಾನರಾಗಿರಿ. ಆಹಾ. ಇದೇ ಸಿಂಹಾಸನದ ಮೇಲೆ ಕುಳಿತು ಅದಕ್ಕಾಗಿ ಮೊದಲು ನೀವು ಎನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಳ್ಳಿರಿ. ಇದರಿಂದ ನಿಮ್ಮ ಸಂಸ್ಕಾರ ಎಲ್ಲರ ಜೊತೆ ಸಹಜವಾಗಿ ಮಿಲನವಾಗುವುದು. ಬಾಬಾ ಹೇಳ್ತಾರೆ, ಸಂಘಟನೆಯಲ್ಲಿ ಸಫಲತೆ ಪಡೆಯಲು ಮಧುರತೆ, ನಮ್ರತೆ ಮತ್ತು ಮೊದಲು ನೀವು ಎನ್ನುವ ಪಾಠವನ್ನು ಅಳವಡಿಸಿಕೊಳ್ಳಬೇಕು. ನಾನೇ ಮೊದಲು ಎನ್ನುವ ಅಹಂಕಾರವನ್ನು ತ್ಯಜಿಸಬೇಕು. ಹೌದು. ಈಗ ಯೋಗಾಭ್ಯಾಸ ಮಾಡೋಣ. ಆತ್ಮಿಕ ಸಹೋದರ ಸಹೋದರಿಯರೇ, ಈಗ ಕೆಲವು ಕ್ಷಣಗಳ ಕಾಲ ಆಂತರಿಕ ಶಾಂತಿಯನ್ನು ಅನುಭವಿಸೋಣ. ನಾನು ಭ್ರುಕುಟಿಯ ಮಧ್ಯದಲ್ಲಿ ಕುಳಿತಿರುವ ಒಂದು ಚೈತನ್ಯ ಜ್ಯೋತಿಬಿಂದು ಆತ್ಮ. ಪರಮಪಿತ ಶಿವಬಾಬಾರಿಂದ ಜ್ಞಾನಾಮೃತವನ್ನು ಸವಿಯುತ್ತಿದ್ದೇನೆ. ನನ್ನ ಹಳೆಯ ಸಂಸ್ಕಾರಗಳು, ವಿಕಾರಗಳು ನಶಿಸುತ್ತಿವೆ. ನಾನು ಈಗ ಸಂಪೂರ್ಣ ನಿರ್ವಿಕಾರಿ, ಪ್ರಶಾಂತ ದೇವತೆಯಾಗುತ್ತಿದ್ದೇನೆ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ದಿನವಿಡೀ ನಾವು ಮಾಡಬೇಕಾದ ಸಾರಾಂಶ ಅಭ್ಯಾಸವೇನೆಂದರೆ, ದಿನವಿಡೀ ನಾನು ಜ್ಞಾನಾಮೃತವನ್ನು ಮಾತ್ರ ಸ್ವೀಕರಿಸುತ್ತಿದ್ದೇನೆಯಾ ಅಥವಾ ವ್ಯರ್ಥ ವಿಚಾರಗಳೆಂಬ ವಿಷವನ್ನು ಸ್ವೀಕರಿಸುತ್ತಿದ್ದೇನೆಯೇ ಎಂದು ಚೆಕ್ ಮಾಡಿಕೊಳ್ಳುವುದು. ಮಧುರ ಮಕ್ಕಳೇ, ಬಾಬಾರವರ ಈ ಅಮರ ಕಥೆಯನ್ನು ನಮ್ಮದಾಗಿಸಿಕೊಂಡು ಕೇವಲ ಪ್ರಭಾವಿತರಾಗದೆ ನಿಜವಾದ ವಿದ್ಯಾರ್ಥಿಗಳಾಗಿ ಅಧ್ಯಯನ ಮಾಡೋಣ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.